ಗಣಿ ಟಿಪ್ಪರ್ಗಳ ಹಾವಳಿ ಮಿತಿ ಮೀರಿದ್ದು ಹೆದ್ದಾರಿಯಲ್ಲಿ ಬೈಕ್ ಸವಾರರು ಸಂಚರಿಸಲು ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕ ಭಾರ ಹೊತ್ತ ಅತಿ ವೇಗದಲ್ಲಿ ಟಿಪ್ಪರ್ಗಳು ಸಂಚರಿಸುತ್ತಿದ್ದರೂ ಸಂಚಾರಿ ಪೊಲೀಸರಾಗಲಿ ಆರ್ಟಿಒ ಇನ್ಸ್ಪೆಕ್ಟರ್ಗಳಾಗಲಿ ಅತ್ತ ತಿರುಗಿಯೂ ನೋಡದಿದ್ದು ಇದರಿಂದ ಟಿಪ್ಪರ್ಗಳಿಂದ ಆಗುತ್ತಿರುವ ಅಪಘಾತಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ಇಂದು ಚಿಕ್ಕಬಳ್ಳಾಪುರದ ವಾಪಸಂದ್ರ ಸೇತುವೆ ಬಳಿ ಟಿಪ್ಪರ್ ಅಪಘಾತ ಎಸಗಿದ್ದು ಅದೃಷ್ಟವಶಾತ್ ಯುವಕನೊಬ್ಬ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಪೆರೇಸಂದ್ರ ಕಡೆಯಿಂದ ನಿಗದಿಗಿಂತ ಹೆಚ್ಚು ಭಾರ ಹೊತ್ತ ಟಿಪ್ಪರ್ ಬೆಂಗಳೂರು ಕಡೆ ಸಾಗುತ್ತಿದ್ದು ವಾಪಸಂದ್ರ ಸೇತುವೆ ಕೆಲ ಭಾಗದಲ್ಲಿ ಬರುವಷ್ಟರಲ್ಲಿ ಟಿಪ್ಪರ್ ಮುಂದಿನ ಚಕ್ರ ಭಾರ ತಾಳಲಾರದೆ ಸಿಡಿದಿದೆ. ಅಧಿಕ ಭಾರ ಮತ್ತು ಅತಿ ವೇಗ ಇದ್ದ ಕಾರಣ ಮುಂದಿನ ಚಕ್ರ ಸಿಡಿದಿದ್ದು ಇದರಿಂದ ಚಾಲಕ ನಿಯಂತ್ರಣ ತಪ್ಪಿದ ಟಿಪ್ಪರ್ ರಸ್ತೆಯಲ್ಲಿ ಬರುತ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಟಿಪ್ಪರ್ ಅಪ್ಪಳಿಸಿದ ವೇಗಕ್ಕೆ ಬೈಕ್ ಸವಾರ ಎತ್ತರಕ್ಕೆ ಹಾರಿ ಬಿದ್ದಿದ್ದು ಅದೃಷ್ಟವಶಾತ್ ಹೆಲ್ಮೆಟ್ ಧರಿಸಿದ್ದ ಕಾರಣ ಯುವಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಈ ಕಡೆಯಿಂದ ರೋಡಿಂದ ಬರ್ತಾ ಇದ್ದೆ ಅಣ್ಣ, ನಾನು ಇಂಡಿಕೇಟರ್ ಹಾಕೊಂಡು ಬರ್ತಾ ಇದ್ದೀನಿ. ಹಿಂದೆ ಹೊಡೆದಿರೋದಷ್ಟೇ ನನ್ನ ನೆಪ್ಕ, ಬಂದ್ ಬಿದ್ದಿರೋದಲ್ಲ ಏನ್ ನೆಪ್ಕನೇ ಇಲ್ಲ. ಹೆಂಗ್ ಬಿದ್ನೋ ಹೆಂಗ್ ಏನೋ ಗೊತ್ತಿಲ್ಲ. ಇಲ್ಲಿ ಹತ್ಸಿರೋದೊಂದೇ ನನ್ನ ನೆಪ್ಕ ಇರೋದು. ಬಂದ್ ಈ ಕಂಬ ಹೊಡಿತಾ ಇದ್ದೆ, ನಾನು ನೋಡ್ಬಿಟ್ಟು ಈ ಇದಕ್ ಹಚ್ಕೊಂಡು ಬಂದಿದ್ದೀನಿ. ಅಷ್ಟೇ ನೆಪ್ಕ ಇರೋದು, ಏನಿಲ್ಲ. ಗಾಡಿ ಈ ಕಡೆಯಿಂದ ಬರ್ತಾ ಇದ್ದಿದ್ದಣ. ಪ್ರಸಾದ್ ಅಂತ. ಅಪಘಾತ ಮಾಡಿದ ಟಿಪ್ಪರ್ ಚಾಲಕನ ಪರ ಸ್ಥಳೀಯ ಟಿಪ್ಪರ್ ಮಾಲೀಕರು ಬಂದು ಪೊಲೀಸರು ಮತ್ತು ಪ್ರಶ್ನೆ ಮಾಡಿದವರ ವಿರುದ್ಧ ದರ್ಪ ತೋರಿದ ಪರಿಣಾಮ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಟಿಪ್ಪರ್ಗಳ ಹಾವಳಿ ಜಾಸ್ತಿ ಆಗಿದೆ. ವಿಶೇಷವಾಗಿ SP ಸಾಹೇಬರು ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ನಾವು ಸೂಕ್ತ ಕಾನೂನು ರೀತಿಯಲ್ಲಿ ಎಲ್ಲಾ ಟಿಪ್ಪರ್ ಮಾಲೀಕರುಗಳನ್ನ ಕರೆಸಿ RTO ಅವರು ಸೇರ್ಕೋಬೇಕು. ಇದಕ್ಕೆ ಬರೀ ದುಡ್ಡು ಮಾಡಕ್ ಮಾತ್ರ ಅಲ್ಲ RTO ಅವರು ಇರೋದು, ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರೆಲ್ಲ ಸೇರಿ ಇವತ್ತು DK ಶಿವಕುಮಾರ್ಗೆ ಹೇಳ್ತಾ ಇದೀವಿ, ಚಿಕ್ಕಬಳ್ಳಾಪುರದ ಹತ್ರ ಇನ್ನೊಂದು ಬ್ರಿಡ್ಜ್ ಅನ್ನು ಕಟ್ಟಬೇಕು. ಮತ್ತೆ ಯಾಕಂದ್ರೆ ಇವತ್ತು ಯುವಕರನ್ನ ಪ್ರಾಣ ತೆಗಿತಾ ಇರೋದೇ ಟಿಪ್ಪರ್ಗಳಂತ ಹೇಳಕ್ಕೆ ನಾನು ನೇರವಾಗಿ ಇಷ್ಟಪಡ್ತೇನೆ. ಇವತ್ತು ನಾನು ಕಣ್ಣು ಮುಂದೆ ಇವತ್ತು ವಿಚಿತ್ರವಾಗಿ ಫುಟ್ಬಾಲ್ ಆಡ್ದಂಗೆ ಏನು ಈ ಟಿಪ್ಪರ್ಗಳನ್ನ ಆಡ್ತಾ ಇದಾರೆ. ಈ ಸಂಬಂಧಪಟ್ಟ ಇಲ್ಲಿ ಲೋಕಲ್ ಅಲ್ಲಿ ಏನು ಒಂದು ಕೆಲವರು ಪುಡಾರಿಗರು ಇದ್ದಾರೆ, ಅವರು ಟಿಪ್ಪರ್ ಡ್ರೈವರ್ಗಳಿಗೆ ಸಪೋರ್ಟ್ ಅನ್ನು ಮಾಡಿಕೊಂಡು ಅವ್ರಿಗೆ ಗಾಂಜಾಗಳನ್ನು ಕೊಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಸೆಳೆದು ಅವರು 100-200 ಇದ್ರಲ್ಲಿ ಸ್ಪೀಡ್ ಅಲ್ಲಿ ಬಂದು ಇವತ್ತು ಯುವಕರನ್ನ ಬಲಿ ಪಡ್ತಾ ಇರೋದೇ ಈ ಚಿಕ್ಕಬಳ್ಳಾಪುರದ ಟಿಪ್ಪರ್ಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಇವತ್ತು ಈ ಟಿಪ್ಪರ್ಗಳನ್ನ ಕಡಿವಾಣ ಹಾಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೆದ್ದಾರಿಯನ್ನು ಬಂದ್ ಮಾಡ್ತೀನಿ ಅಂತ ನಾವು ಇಲ್ಲ ಸಾರ್ವಜನಿಕರಿಂದ ನಾವು ಈ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಸರ್, ಈಗ ಇಲ್ಲಿ ಲೋಕಲ್ ಅಲ್ಲಿ ಒಂದು 5-6 ಜನ ಏನು ಮಾಲೀಕರು ಇರ್ತಾರೆ, ಅವರು ಡ್ರೈವರ್ ಸಪೋರ್ಟ್ ಮಾಡಿ ನಾವು ಮಾತಾಡುವಂತ ಈ ತರ ಅನ್ಯಾಯ ಆಗ್ತಾ ಇದೆ ಅಂತ ನಾವ್ ಹೇಳಕ್ ಬಂದಾಗ ನಮ್ಮನ್ನೆಲ್ಲ ಹಲ್ಲೆ ಮಾಡಕ್ಕೆ
ಅವರೆಲ್ಲ ಸುಪಾರಿ ಕೊಟ್ಕೊಂಡು ಒಬ್ರಿಗೊಬ್ರು ಬಂದು ಜನ ತಳ್ಳೋದನ್ನು ಮಾಡ್ತಿದ್ದಾರೆ. ಇವತ್ತು ಸಾರ್ವಜನಿಕರು ಬಿದ್ದೋದಾಗ ಎತ್ತಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಹಾಗಾದ್ರೆ ನಾವು ಬಿದ್ದೋಗಿರೋವ್ರನ್ನ ರಕ್ಷಣೆ ಮಾಡ್ಕೊಡ್ದ ಬೇರೆಯವ್ರು ಬಂದು ಹಲ್ಲೆ ಮಾಡೋ ಅಂತ ಅಧಿಕಾರ ಏನಿದೆ? ಹಾಗಾದ್ರೆ ಡ್ರೈವರ್ಗಳಿಗೆ 10 ಸ್ಪೀಡ್ ಅನ್ನೋ ಮಾಲೀಕರೇ ಹೇಳ್ತಿದಾರ ಅನ್ನೋದನ್ನ ಇದನ್ನ ಸಂಬಂಧಪಟ್ಟ ಇಲಾಖೆಯವರು ಕರೆದು ಇದನ್ನ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲೆಲ್ಲ ಉಗ್ರ ಹೋರಾಟ ಮಾಡ್ತೀವಿ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಅಂತ ಹೇಳ್ತಾ ಟಿಪ್ಪರ್ ಮಾಲೀಕರು ಒಟ್ಟಾಗಿ ಪ್ರಶ್ನೆ ಮಾಡುತ್ತಿದ್ದ ಸಾರ್ವಜನಿಕರ ಮೇಲೆಯೇ ದೌರ್ಜನ್ಯಕ್ಕೆ ಮುಂದಾಗಿದ್ದು, ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಬೇಕಿದ್ದ ಸಂಚಾರಿ ಪೊಲೀಸರು ಟಿಪ್ಪರ್ ಮಾಲೀಕರ ಪರವಾಗಿಯೇ ನಿಂತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸಂಚಾರಿ ಪೊಲೀಸರು ಮತ್ತು ಆರ್ಟಿಒ ಇನ್ಸ್ಪೆಕ್ಟರ್ಗಳ ನಿರ್ಲಕ್ಷ್ಯದಿಂದಲೇ ಟಿಪ್ಪರ್ಗಳ ಅಪಘಾತ ಹೆಚ್ಚು ಮಾಡುತ್ತಿದ್ದು, ಜಿಲ್ಲಾಧಿಕಾರಿಗಳು ಉಭಯ ಇಲಾಖೆಗಳ ಅಧಿಕಾರಿಗಳಿಗೆ ಕಠಿಣ ಎಚ್ಚರಿಕೆ ನೀಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.